ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ ನನಗೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಆರೋಗ್ಯಕರವಾದಂತಹ ಒಂದು ಮುದ್ದೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮುದ್ದೆನ ಚಿಕ್ಕ ಮಕ್ಕಳು ಹಾಗೂ ವಯಸ್ಸಾಗಿರೋ ಅಂಥವರು, ಮನೆಯಲ್ಲಿರುವಂತಹ ಹೆಣ್ಮಕ್ಳು, ಅದರಲ್ಲೂ ಮುಖ್ಯವಾಗಿ ಬಾಣಂತಿಯರು ಇದನ್ನು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಈ ಮುದ್ದೆ ಮಾಡೋದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಅರ್ಧ ಕೆ ಜಿಯಷ್ಟು ನಾನು ಕಪ್ಪು ಉದ್ದಿನಕಾಳು ತಗೊಂಡಿದ್ದೀನಿ, ಮತ್ತು ಅರ್ಧ ಕೆ ಜಿಯಷ್ಟು ಮೆಂತ್ಯ, ಒಂದು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ, ಅರ್ಧ ಕೆ ಜಿಯಷ್ಟು ಗೋಧಿ. ಇಷ್ಟೇ ಬೇಕಾಗಿರೋವಂಥದ್ದು ಆರೋಗ್ಯಕರವಾದ ಮುದ್ದೆ ಮಾಡೋದಕ್ಕೆ. ನಾನು ಇದನ್ನೆಲ್ಲನೂ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಮತ್ತು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೆಂತ್ಯನ ಅರ್ಧ ಕೆ ಜಿ ತೊಗೊಂಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ಎತ್ತಿಡ್ತಿದ್ದೀನಿ. ಯಾಕೆಂದರೆ ತುಂಬ ಕಹಿ ಆದರೆ ತಿನ್ನೋಕ್ಕೆ ಕಷ್ಟ ಅಂದ್ಬಿಟ್ಟು ಎತ್ತಿಡ್ತಿದ್ದೀನಿ. ನಿಮಗೆ ಬೇಕಂದರೆ ನೀವು ಫುಲ್ಲು ಹಾಕೋಬೋದು. ಇವಾಗ ಇದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗೆ ಹುರ್ಕೋಬೇಕು. ಮತ್ತು ಜಾಸ್ತಿ ಸೀಸಬಾರ್ದು. ಜಾಸ್ತಿ ಸೀಸಿದ್ರೆ ಮುದ್ದೆ ಸಹ ಚೆನ್ನಾಗಿ ಬರೋದಿಲ್ಲ, ಒಂಥರ ಕಂಟು ಥರ ವಾಸನೆ ಬರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಸಣ್ಣ ಊರಿನಲ್ಲೇ ಇಟ್ಕೊಂಡು ಹುರ್ಕೋಬೇಕು ಎಲ್ಲನೂ. ಉದ್ದಿನಕಾಳು ಮತ್ತು ಅಕ್ಕಿ, ಮೆಂತ್ಯ ಮತ್ತು ಗೋಧಿ ಇದನ್ನೆಲ್ಲನೂ ಹುರ್ಕೋಬೇಕು. ಸಣ್ಣೂರಿನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಇದನ್ನು. ಇದು ಮುದ್ದೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಸೊಂಟ ನೋವು ಅಥವಾ ಮತ್ತು ಕೈಕಾಲು ನೋವು ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಇದು. ಈ ಮುದ್ದೆನ ಡೈಲಿ ತಿನ್ನೋಕ್ಕಾಗಿಲ್ಲ ಅಂದ್ರೂ ಒಂದು ವಾರಕ್ಕೊಂದ್ಸತಿನಾದರೂ ತಿನ್ನಬೇಕು ಇದನ್ನು. ಈ ಥರ ಮುದ್ದೆ ತಿನ್ನೋದ್ರಿಂದ ರಿಸಲ್ಟು ನಿಮಗೇ ಗೊತ್ತಾಗುತ್ತೆ. ಕಪ್ಪು ಉದ್ದಿನಕಾಳು ಬಳಸಿರೋದ್ರಿಂದ ಸೊಂಟಕ್ಕೆ ಬಲ ಬರುತ್ತೆ. ಸೊಂಟ ನೋವು ಬರೋದಾಗಲಿ, ಪದೇ ಪದೇ ಹೊಟ್ಟೆ ನೋವು ಬರೋದಾಗಲಿ ಇದೆಲ್ಲ ಕಡಿಮೆ ಆಗುತ್ತೆ. ಇನ್ನು ಗೋಧಿ ನಿಮಗೆಲ್ಲ ಗೊತ್ತಿರೋದೆ, ಕೊಬ್ಬಿನ ಅಂಶನ ಕಡಿಮೆ ಮಾಡುತ್ತೆ. ಮೆಂತ್ಯನೂ ಅಷ್ಟೇ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ನೋಡಿ, ನಾನು ಕಲರ್ ಚೇಂಜ್ ಆಗೋ ತನಕ ಹುರಿದಿದ್ದೀನಿ. ಅಲ್ಲಿ ನೋಡ್ತಾ ಇರ್ಬೋದು. ಮೆಂತ್ಯ ಫ್ರೈ ಮಾಡೋದ್ರಿಂದ ಅದರಲ್ಲಿರೋ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ. ಪೂರ್ತಿ ಕಹಿನಂಶ ಕಡಿಮೆ ಆಗೋದಿಲ್ಲ, ಒಂದು 2% ಅಷ್ಟು ಕಡಿಮೆ ಆಗುತ್ತೆ. ನೋಡಿ, ಈಗ ಇದನ್ನೆಲ್ಲನೂ ಚೆನ್ನಾಗಿ ಹುರಿದಿದ್ದಾಯಿತು. ಇವಾಗ ಲಾಸ್ಟಲ್ಲಿ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನೂ ಅಷ್ಟೇ, ಸ್ವಲ್ಪ ಸಿಹಿ ಥರ ಹುರ್ಕೋಬಾರ್ದು ನೀವು. ಅದು ಸ್ವಲ್ಪ ಕಲರ್ ಚೇಂಜ್ ಆದ್ರೇ ಸಾಕು. ಈ ಅಕ್ಕಿನ ಏನಕ್ಕೆ ಹಾಕ್ತೀವಿ ಅಂದರೆ ಮೆಂತ್ಯ ಕಹಿ ಇರೋದ್ರಿಂದ ಅದನ್ನೆಲ್ಲ ಅಕ್ಕಿ ಸ್ವಲ್ಪ ಕಡಿಮೆ ಮಾಡುತ್ತೆ. ತಿನ್ನೋಕ್ಕೂ ಸಹ ರುಚಿ ಸಿಗುತ್ತೆ. ನೋಡಿ, ಇವಾಗ ಎಲ್ಲನೂ ಹುರಿದಾಯಿತು. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ನಾನು ಪ್ಲಾಸ್ಟಿಕ್ ಬಾಟ್ಲಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಟಬ್ಬಲ್ಲಿ. ಅದಕ್ಕೆ ನಾನು ಆ ಕೆಳಗಡೆ ಒಂದು ಬಟ್ಟೆ ಹಾಸ್ಬಿಟ್ಟು ಅದ್ರ ಮೇಲೆ ಹಾಕಿದ್ದೀನಿ. ಯಾಕೆಂದರೆ ಬಿಸಿ ಇರೋದ್ರಿಂದ ಟಬ್ಬು ಸೀದೋಗೋ ಥರ ಆಗಬಾರ್ದಲ್ಲ, ಜಿನುಗಬಾರ್ದು ಅಂತ ನಾನು ಆ ಥರ ಮಾಡಿದ್ದೀನಿ. ನೋಡಿ, ಇವಾಗೆಲ್ಲ ಫುಲ್ಲು ತಣ್ಣಗಾಗಿದೆ. ಇವಾಗ ಇದನ್ನು ನಾವು ಮಿಷಿನಿಗೆ ಹಾಕ್ಸ್ಕೊಬರ್ಬೇಕು. ಮಿಷಿನಿಗೆ ಹಾಕ್ಸೋಕ್ಕಿಂತ ಮುಂಚೆ ಒಂದು ಮುಖ್ಯವಾದಂತಹ ಒಂದು ಪದಾರ್ಥ ಸೇರಿಸ್ಬೇಕು. ಅದೇನಪ್ಪ ಅಂತ ಅಂದರೆ ಬಜೆ. ಈ ಬಜೆ ಸೇರಿಸೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗಲಿ ಅಂತ ಬಜೆ ಸೇರಿಸೋದು. ನೀವು ಇದನ್ನು ಮಿಷಿನ್ಗೆ ಹಾಕಿಸ್ಕೊಂಬರ್ಬೇಕಾದ್ರೇ ಅದರೊಳಗೇ ನೀವು ಬಜೆ ಹಾಕಿಸಿ ಮಿಷಿನ್ಗೆ ಹಾಕಿಸ್ಕೊಬರ್ಬೇಕು. ಕೆಲವೊಬ್ಬರಿಗೆ ಈ ಮುದ್ದೆ ತಿನ್ನೋದ್ರಿಂದ ಜೀರ್ಣ ಆಗೋದಿಲ್ಲ, ಹೊಟ್ಟೆ ನೋವು ಬರುತ್ತೆ ಅನ್ನೋರಿಗೆ ಈ ಬಜೆ ಹಾಕೋದ್ರಿಂದ ಜೀರ್ಣಶಕ್ತಿನೂ ಸಹ ಚೆನ್ನಾಗಾಗುತ್ತೆ. ಬಾಣಂತಿಯರಿಗೆ ಕೊಡೋದ್ರಿಂದ ಅವರಿಗೂ ಸಹ ಜೀರ್ಣ ಚೆನ್ನಾಗಾಗುತ್ತೆ. ಈ ಬಜೆನ ಜಾಸ್ತಿನೂ ಸಹ ಹಾಕ್ಬಾರ್ದು, ಸ್ವಲ್ಪ ಮೀಡಿಯಮ್ಮಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು ಮಿಷಿನ್ಗೆಲ್ಲ ಹಾಕಿಸ್ಕೊಬಂದು ಮುದ್ದೆಗೆ ಇಟ್ಟಿದ್ದೀನಿ. ಹಸಿಟ್ಟು ಸಾಣಿಸ್ತಾ ಇದ್ದೀನಿ. ನೋಡಿ, ಸಾಣಿಸಿ ಮತ್ತು ಇವಾಗ ನಾವು ಮುದ್ದೆ ರೆಡಿ ಮಾಡ್ಕೊಳ್ಳೋಣ. ಮುದ್ದೆ ರೆಡಿ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿನ್ನೋರು ತಿನ್ಬೋದು, ಇಲ್ಲ ಅಂದರೆ ಸಾಂಬಾರಲ್ಲೂ ಸಹ ತಿನ್ಬೋದು. ನಮ್ಮ ಮನೆಯಲ್ಲಿ ಕಾವ್ಯ ಒಬ್ಬಳೇ ತುಪ್ಪದಲ್ಲಿ ತಿನ್ನೋದು, ಇನ್ಯಾರು ತುಪ್ಪದಲ್ಲಂತೂ ತಿನ್ನೋದಿಲ್ಲ. ನಾವು ಸಾಂಬಾರಲ್ಲಿ ತಿನ್ನೋದು. ಈ ಮುದ್ದೆ ತಿನ್ನೋದ್ರಿಂದ ತುಂಬ ಶಕ್ತಿಯಾಗಿರುತ್ತೆ. ಮೂಳೆಗಳಿಗೆಲ್ಲ ಗಟ್ಟಿ ಬರುತ್ತೆ. ಸೊಂಟ ನೋವಿಗಂತೂ ತುಂಬ ಒಳ್ಳೆಯ ಮದ್ದು ಅಂದರೆ ಇದು ಒಳ್ಳೆ ಮನೆ ಮದ್ದು ಇದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.